ಬಂಧುಗಳೇ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ. ತಡ ಆಯ್ತಕ್ಕೆ ಸಮಯ ಹೋಗ್ತಾನೆ ಇರುತ್ತೆ ಯಾವಾಗಲೂ. ಬನ್ನಿ ಸ್ನೇಹಿತರೆ, ನೋಡಿ ಹೆಸರು ಬಂದ್ಬಿಟ್ಟು ಅನಿತಾ ಅಂತ ಹೇಳ್ಬಿಟ್ಟು ಈಕಿದು ರಾಜೇಶ್ ಅಂತ ಗಂಡನ ಹೆಸರಾಗಿರುತ್ತೆ. ಸ್ಥಳ ಬಂದ್ಬಿಟ್ಟು ಮಠಹಳ್ಳಿ ಅಂತೇಳಿ ಸ್ನೇಹಿತರೆ, ಹಾಸನ ಒಂದು ಜಿಲ್ಲೆ ಆಗಿರುತ್ತೆ. ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಮಠಹಳ್ಳಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ವಯಸ್ಸು ಬಂದ್ಬಿಟ್ಟು 26 ವರ್ಷ ಆಗಿದೆ ಇವರಿಗೆ. ಉದ್ಯೋಗ ಬಂದ್ಬಿಟ್ಟು ಶಿಕ್ಷಕಿ, ಮಾಧ್ಯಮ ಶಾಲೆಯಲ್ಲಿ ಇಂಗ್ಲೀಷ್ ಪಾಠಶಾಲೆ. ಶಿಕ್ಷಣ ಬಂದ್ಬಿಟ್ಟು ಸ್ನೇಹಿತರೆ BA ಇಂಗ್ಲೀಷ್ ಆಗಿರುತ್ತೆ. B.Ed ಪೂರ್ವ ಅನುಭವ, 3 ವರ್ಷಗಳ ಶಿಕ್ಷಕಿಯಾಗಿ ಅನುಭವವನ್ನು ಹೊಂದಿರ್ತಾರೆ ಈಕೆ. ಓಕೆನಾ. ಇನ್ನು ನೆಕ್ಸ್ಟ್ ಹೇಳೋದಾದರೆ ಅಮಾವಾಸ್ಯೆ ದಿನ, ನೋಡಿ ಅಮಾವಾಸ್ಯೆ ದಿನ ಇವರಿಗೆ ಭಾಳ ಭಯ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಮಾವಾಸ್ಯೆ ದಿನದ ಬಗ್ಗೆ ಒಂದಿಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನೇನಪ್ಪ ಹಂಚ್ಕೊಂಡಿದ್ದಾರೆ ಅಂತ ನೋಡೋಣ. ಅಮಾವಾಸ್ಯೆ ದಿನ ಹೊರಗಡೆಯಲ್ಲಿ ವಾಕ್ ಸಹ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ. ಅವತ್ತು ಇಡೀ ದಿನ ಬ್ಯಾಂಕ್ಗೆ ಹೋಗೋದು ಅಥವಾ ಸಾಮಾನು ಕೊಳ್ಳುವುದು ಮಾಡೋದಿಲ್ಲ, ಯಾಕೆಂದರೆ ಮನೆಯಲ್ಲಿ ಬಿಡೋದಿಲ್ಲ. ಮುಂಚೆಯಿಂದ ಅವರ ಅಮ್ಮ ಹೇಳ್ಕೊಂಡೇ ಬಂದಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ. ಮತ್ತು ಇದ್ದಕ್ಕಿದ್ದ ಹಾಗೆ ತೂತು ಅಗಲವಾಗಿ ಆಸೆ ಆಗುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ ಅವತ್ತಿನ ದಿನ. ದೇನಕ್ಕೆ ಎತ್ತ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನೆಕ್ಸ್ಟು 8 ಅಥವಾ 9 ಗಂಟೆಗೆ ಮಲಗಿಬಿಡ್ತೀನಿ ಅವತ್ತಿನ ದಿನ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಅವತ್ತಿನ ದಿನ ಬೇಗನೆ ಊಟ ಮಾಡಿ ಮಲಗ್ತಾರೆ. ಇದಿಷ್ಟು ಅಮಾವಾಸ್ಯೆ ದಿನ ನಡೀತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಮಾವಾಸ್ಯೆ ದಿನ ಪೂಜೆ ಅದು ಇದು ಅಂತೆಲ್ಲ ಜಾಸ್ತಿ ಹೊರಗಡೆ ಹೋಗಬಾರ್ದು ಆಯಿತಾ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಲಕ್ಷಣವಾಗಿ ಪಂಚೆ ಹಾಕೊಂಡೆ ದೆಂಗಾಡೋಕ್ಕೆ ರೆಡಿ ಆಗಬೇಕು ಅವತ್ತು, ಹೊರತು ಅದು ಬಿಟ್ಬಿಟ್ಟು ಬೇರೇನೂ ಮಾಡುವ ಹಾಗಿಲ್ಲ ಅವತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮನೆ ಬಿಟ್ಟು ಅತ್ತಿತ್ತ ಹೋದರೆ ತೂತಿನ ಆಸೆ ಬಿಡಬೇಕಾಗುತ್ತೆ ಮತ್ತು ದೂರ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅವತ್ತು ಇಡೀ ದಿನ ಮನೆಯಲ್ಲೇ ಇರಬೇಕಾಗುತ್ತೆ. ಯಾವ ಒಂದು ಕೆಲಸಕ್ಕೂ ಹೊಸ ಕೆಲಸಕ್ಕೆ ಕೈ ಹಾಕೋಂಗೆ ಇಲ್ಲ ಅಂತಕ್ಕಂಥದ್ದು ಇವರ ಒಂದು ನಂಬಿಕೆ ಮತ್ತು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿರುತ್ತೆ. ಇನ್ನು ನೋಡಿ ಇವತ್ತು ಒಂದು ಗೆಸ್ಟ್ ಹೌಸ್ ಯಾವ ರೀತಿ ಇದೆ ಅಂತ ಹೇಳಿ ಹೇಳ್ಬಿಟ್ಟು, ಮೇನ್ ಲಿವಿಂಗ್ ಏರಿಯಾ, ಹಾಲ್ 600 to 800 ಸ್ಕ್ವೇರ್ ಫೀಟ್, ಬೆಡ್ರೂಮ್ಸು 4-6 ಬೆಡ್ರೂಮ್ಸ್ ಇದೆ. ಮತ್ತು ಈಚ್ ರೂಮು ಟಿಪಿಕಲಿ ರೇಂಜಿಂಗ್ ಫ್ರಮ್ 150 to 200 ಸ್ಕ್ವೇರ್ ಫೀಟಲ್ಲಿ ಇರ್ತಕ್ಕಂಥದ್ದು. ಡೈನಿಂಗ್ ರೂಮು 200 to 300 ಸ್ಕ್ವೇರ್ ಫೀಟಲ್ಲಿದೆ. ಕಿಚನ್ನು 150 to 250 ಸ್ಕ್ವೇರ್ ಫೀಟಲ್ಲಿ ಇರ್ತಕ್ಕಂಥದ್ದು. ಹೋಟೆಲ್ ಹೇಳಬೇಕು ಅಂತಂದರೆ ಒಂದು ವಿಶಾಲವಾದ ದೊಡ್ಡ ಮನೆ ಅಂತಲೇ ಹೇಳ್ಬೋದು. ಒಂದು ಮನೆ ಅನ್ನೋದಕ್ಕಿಂತ ಒಂದು ಅರಮನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಓಕೆ. ಇನ್ನು ನೆಕ್ಸ್ಟ್ ಅಪ್ಪ ಬಾತ್ರೂಮು 1-2 ಬಾತ್ರೂಮ್ ಇದೆ ಪರ್ ಬೆಡ್ರೂಮ್ಗೆ. ಇನ್ನು ಲಿವಿಂಗು ಫಂಕ್ಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು 100ರಿಂದ 300 ಸ್ಕ್ವೇರ್ ಫೀಟಿಂದು ರೂಮ್ ಇದೆ. ಇನ್ನು ಪಾರ್ಕಿಂಗ್ ಸ್ಪೇಸು ಜಾಸ್ತಿ ಇದೆ, ನೋಡ್ಬೋದು ಯಾವ ರೀತಿ ಅಂತ. ಈ ಒಂದು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಲ್ಯಾಂಡ್ಸ್ಕೇಪ್ಡ್ ಏರಿಯಾಸು, ಎಂಟ್ರೆನ್ಸ್ ಹಾಲು, ಟೆರೇಸು ಎಲ್ಲ ಇದೆ, ಬಾಲ್ಕನೀಸು. ಓಕೆ. ನೋಡಿ ತಮ್ಮ ಅನಿಸಿಕೆ ಏನು ಈ ಮನೆ ಬಗ್ಗೆ, ಹಾಗೂ ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ತಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಹೇಳ್ದಂಗೆ ಮಾಡಿರಿ, ಮಾಡ್ದಲ್ಲಿರೋ ನಡೀತದೆ. ಓಕೆ, ಬಾಯ್.